ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ, ಪ್ರೈವೇಟ್ ಗ್ಯಾಸ್ ಸಿಲಿಂಡರ್ ಬೆಲೆ ಗಗನಕ್ಕೆ, ಹೋಟೆಲ್ ಉದ್ಯಮಕ್ಕೆ ನುಂಗಲಾರದ ತುತ್ತು. ಎಸ್, ಇರಾನ್ ಇಸ್ರೇಲ್ ವಾರ್ನಿಂದ ಹೋಟೆಲ್ ಉದ್ಯಮಕ್ಕೆ ತುಂಬಾ ನಷ್ಟವಾಗಿತ್ತು. ಕೊನೆಗೂ ಸರ್ಕಾರ ಹೇಗೋ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯನ್ನ 60% 70% ಮಾಡಿಸ್ತಾ ಇದೆ. ಆದ್ರೆ ಮೇ 1ರಿಂದ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನ ಬರೋಬ್ಬರಿ 993 ರೂಪಾಯಿ ಏರಿಕೆ ಮಾಡಿತ್ತು. ಈಗ ಒಂದು ವಾಣಿಜ್ಯ ಸಿಲಿಂಡರ್ ಬೆಲೆ 3170ಕ್ಕೆ ತಲುಪಿದೆ. ಅನಿವಾರ್ಯವಾಗಿ ಹೋಟೆಲ್ನವರು ತಮ್ಮ ತಿಂಡಿ ತಿನಿಸುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಸರ್ಕಾರದ ಸಿಲಿಂಡರ್ ಸರಿಯಾಗಿ ಸಿಗದೇ ಇದ್ರೂ ಕೂಡ ಪ್ರೈವೇಟ್ ನಲ್ಲಿ ಸಿಲಿಂಡರ್ ತಗೊಂಡು ಹೇಗೋ ಕಷ್ಟ ಸುಖಾನು ಅಂತ ಅಡುಗೆ ಮಾಡಿ ಹೋಟೆಲ್ ರನ್ ಮಾಡ್ತಿದ್ರು. ಆದ್ರೆ ಸರ್ಕಾರವೇ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ಮೇಲೆ ಖಾಸಗಿಯವರು ಸುಮ್ನೆ ಇರ್ತಾರಾ? ಈಗ ಒಂದು ಸಿಲಿಂಡರ್ ಬೆಲೆ 4ರಿಂದ 4,500 ರೂಪಾಯಿ ಆಗಿದೆ. ಇಷ್ಟು ದುಡ್ಡು ಕೊಟ್ಟು ಖಾಸಗಿ ಸಿಲಿಂಡರ್ ತಂದು ಅಡುಗೆ ಮಾಡಿ ಲಾಭ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಿದ್ದಾರೆ ಹೋಟೆಲ್ ಮಾಲೀಕರು. ಇದು ಹೀಗೆ ಮುಂದುವರೆದ್ರೆ ಇರುವ ಸಣ್ಣ ಪುಟ್ಟ ಹೋಟೆಲ್ಗಳು ಕ್ಲೋಸ್ ಮಾಡಿಕೊಳ್ಳುವ ಪರಿಸ್ಥಿತಿ ಬರುತ್ತೆ. ಹೊಸದಾಗಿ ಯಾರು ಕೂಡ ಹೋಟೆಲ್ ಉದ್ಯಮದ ಕಡೆಗೆ ಮುಖ ಮಾಡೋಲ್ಲ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಮೊದಲು ನಮ್ಮ ಪ್ರೈವೇಟಾಗಿ ಕೊಡ್ತಾ ಇದ್ರು, ಗೌರ್ಮೆಂಟ್ ರೇಟ್ ತೆಕ್ಕಿಗೆ 21 kg ಕೊಡ್ತಾ ಇದ್ರು. ಆವಾಗ ನಾವು ಚೆನ್ನಾಗಿದೆ ಅಂತ ತೊಗೊಂಡ್ವಿ. ಇದೆಲ್ಲ ಪ್ರಾಬ್ಲಮ್ ಆದಮೇಲೆ ಅವರು ವಿಪರೀತ ಇಮ್ಮಿಡಿಯೇಟ್ 2,000 ಜಾಸ್ತಿ ಮಾಡೋರು ಒಂದೊಂದು ಸಿಲಿಂಡ್ರಿಗೆ. ಹಾಗಾಗಿ ಅದನ್ನು ಬಿಟ್ಟು ಆಮೇಲೆ ನಾವು ಗೌರ್ಮೆಂಟ್ಗೆ ಅಪ್ರೋಚ್ ಮಾಡಿಕೊಂಡು ಇಲ್ಲಿ ಏಜೆನ್ಸಿಗೆ ಅವರು ನಮ್ಮದು ಒಂದು ವಾರಕ್ಕೆ ಇಷ್ಟು ಸಿಲಿಂಡ್ರ್ ಅಂತ ಒಂದು ಅಡ್ವಾನ್ಸ್ ತೊಗೊಂಡು ಈಗ ನಮಗೆ ಎವ್ರಿ ಡೇ ಒಂದು ಕೊಡ್ತಾ ಇದ್ದಾರೆ. ಒಂದರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಪ್ರೈವೇಟ್ ಅವರು ಈಗ ಗೌರ್ಮೆಂಟ್ ಅವರು ಈಗ 3,172 ರೂಪಾಯಿ ಹಾಕ್ತಾರೆ. ಆದರೆ ಅದು ಬರ್ತಿಲ್ಲ, ಸ್ಟಾಕ್ ಬರ್ತಿಲ್ಲ, ಫುಲ್ ಸ್ಟಾಕ್ ಬರ್ತಿಲ್ಲ, 50% ಏನು ಬರ್ತಿದೆ ಅಂತೆ. ಅಂದರೆ ನಮಗೆ ಬೇಕಾದಷ್ಟು ಸಫಿಷಿಯೆಂಟ್ ಗ್ಯಾಸ್ ಸಿಗ್ತಿಲ್ಲ. ಹಾಗೆ ನಾವು ಪ್ರೈವೇಟ್ ಮೊರೆ ಹೋಗಬೇಕಾಗುತ್ತೆ. ಪ್ರೈವೇಟ್ ಅಂದರೆ ಈಗ 4,500 ಮಾಡಿದ್ದಾರೆ. ಹಾಗೆ ಈಗ ನಮ್ಗೆ ಭಾರಿ ಕಷ್ಟ ಆಗ್ತದೆ. ಒಟ್ನಲ್ಲಿ ದುಬಾರಿ ದುನಿಯಾದ ಎಫೆಕ್ಟ್, ವಾರ್ನಿಂದ ಆಗ್ತಾ ಇರುವ ಸಮಸ್ಯೆಗೆ ಹೋಟೆಲ್ ಉದ್ಯಮ ನೆಲಕಚ್ಚುವಂತೆ ಆಗ್ತಿದೆ. ಸಿಲಿಂಡರ್ ಅಭಾವ, ದುಬಾರಿ ಬೆಲೆಗೆ ಕಡಿವಾಣ ಮಾತ್ರ ಯಾವಾಗ ಬೀಳುತ್ತೋ ಅಂತ ಮಾಲೀಕರು ಕಾಯ್ತಿದ್ದಾರೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.